ನಾಗಮಂಗಲ ಹೇಗೆ ನೆಮ್ಮದಿಯನ್ನ ಕಳ್ಕೊಳ್ತು ನಿನ್ನೆ ಅನ್ನೋದನ್ನ ನಾವು ಬೆಳಗ್ಗೆಯಿಂದ ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಇದ್ವಿ. ಇನ್ಫ್ಯಾಕ್ಟ್ ನಿನ್ನೆ ರಾತ್ರಿಯಿಂದ ಕೂಡ ನಿರಂತರವಾಗಿ ಕವರೇಜ್ ಮಾಡ್ತಾ ಇದ್ವಿ. ಘಟನೆಯ ಇಂಚಿಂಚು ಮಾಹಿತಿ ಕೂಡ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ಈ ಮೂಲಕ ನಾವು ಮಾಡ್ತಾ ಇದ್ವಿ. ನಾಗಮಂಗಲದ ಗಣೇಶ ಮೆರವಣಿಗೆ ವೇಳೆ ಉಂಟಾದಂತಹ ಗಲಭೆ, ಪಬ್ಲಿಕ್ ಟಿವಿಯಲ್ಲಿ ಗಲಭೆಯ ಸಿಸಿಟಿವಿಯ ಎಕ್ಸ್ಕ್ಲೂಸಿವ್ ದೃಶ್ಯ ಕೂಡ ಲಭ್ಯ ಆಗ್ತಾ ಇದೆ. ಗಲಭೆಗೆ ಪೂರ್ವ ಸಿದ್ಧತೆಯನ್ನ ಕಿಡಿಗೇಡಿಗಳು ಯಾವ ಪ್ರಮಾಣದಲ್ಲಿ ಮಾಡ್ಕೊಂಡಿದ್ರು ಅನ್ನೋದಕ್ಕೆ ಉದಾಹರಣೆ ಇದೆ. ಬೆಂಕಿ ಹಚ್ಚೋದಕ್ಕೆ ಟೈರ್ ಅನ್ನ ಕಿಡಿಗೇಡಿಗಳು ಎಳೆದು ತಂದಿದ್ದಾರೆ. ಮುಖಕ್ಕೆ ಮಾಸ್ಕ್ ಹಾಕೊಂಡು, ಬಿಕಾಸ್ ಮಾಡ್ತಾ ಇರೋದೇ ಮನೆ ಹಾಳು ಕೆಲಸ, ಮುಖ ತೋರ್ಸಕ್ಕಾಗತ್ತಾ, ಮುಖ ಇಟ್ಕೊಳಕ್ಕಾಗತ್ತಾ, ಹಿಂಗಾಗಿ ಮುಖವನ್ನು ಮುಚ್ಕೊಳ್ಬೇಕಾಗತ್ತೆ. ಮುಖಕ್ಕೆ ಮಾಸ್ಕ್ ಹಾಕೊಂಡು ಟೈರ್ ಅನ್ನ ಎಳೆದು ತರುವಂತಹ ದೃಶ್ಯ, ಮತ್ತೊಂದು ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇದಕ್ಕೆ ಸಂಬಂಧಪಟ್ಟಂತಹ ವಿಜುವಲ್ ಕೂಡ ನಿಮಗೆ ಈಗ ತೋರಿಸ್ತಾ ಇದೀವಿ ನಾವು. ಸೊ ಇಲ್ಲಿ ನೀವು ನೋಡಬಹುದು, ಆ ಪ್ರೊಸೆಷನ್ ಬಂತು ಅನ್ನೋದನ್ನ ಖಾತ್ರಿ ಮಾಡ್ಕೊಳ್ಳುವಂತಹ ವ್ಯಕ್ತಿ ನೇರವಾಗಿ ಬರ್ತಾನೆ. ಆತನ ದೃಷ್ಟಿ ಏನಾಗಿರುತ್ತೆ ಅಂದ್ರೆ ಸಿಸಿಟಿವಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುತ್ತಲ್ಲ, ಅದನ್ನ ಫಸ್ಟ್ ಆಫ್ ಮಾಡಬೇಕು ಅಂತ. ಸೊ ಆತನ ಐಡೆಂಟಿಫಿಕೇಶನ್ ಸಿಸಿಟಿವಿಯಲ್ಲಿ ಸರಿಯಾಗಬಾರ್ದು ಅಂತ ಮುಖಕ್ಕೆ ಮಾಸ್ಕ್ ಅನ್ನು ಹಾಕೊಂಡು ತಲೆಯನ್ನ ಬಗ್ಗಿಸ್ಕೊಂಡೆ ಮೆಟ್ಲನ್ನ ಹತ್ತಾನೆ. ನಂತರ ಮುಂದಕ್ಕೆ ಬಂದು ಸಿಸಿಟಿವಿಯನ್ನ ಒಮ್ಮೆ ನೋಡಿ ನಂತರ ಅದನ್ನ ಆಫ್ ಮಾಡೋ ಕೆಲಸವನ್ನು ಮಾಡ್ತಾರೆ. ಇನ್ನೊಂದಷ್ಟು ಜನ ಪುಂಡ್ರು ಕೈಯಲ್ಲಿ ಏನೇನಿದೆ ಅನ್ನೋದನ್ನ ಕೂಡ ನೀವು ಅಬ್ಸರ್ವ್ ಮಾಡಬಹುದು. ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ಒಂದು ಕಡೆಗೆ ಟೈರ್ ಅನ್ನ ಎಳ್ಕೊಂಡು ಬರ್ತಾ ಇದ್ದಾರೆ. ಅಂದ್ರೆ ಗಲಭೆ ಮಾಡಬೇಕು, ಹಾನಿ ಮಾಡಬೇಕು, ಭಯವನ್ನ ಉತ್ಪಾದನೆ ಮಾಡಬೇಕು ಅನ್ನೋದು ಇವರ ಇಂಟೆನ್ಷನ್ ಆಗಿತ್ತು ಅನ್ನೋದಕ್ಕೆ ಕ್ಲಿಯರ್ ಆಗಿ ಸಾಂದರ್ಭಿಕವಾಗಿ ಸಿಕ್ಕಿರುವಂತಹ ಸಾಕ್ಷಿಗಳೇ ಸಾಕ್ಷಿಯನ್ನ ನುಡಿತಾ ಇದೆ. ಒಬ್ಬ ಅಲ್ಲಿ ಟೈರ್ ಅನ್ನು ಎತ್ತಾಕ್ತಾ ಇದ್ದಾನೆ, ಇನ್ನೊಂದಷ್ಟು ಜನ ಕೈಯಲ್ಲೆಲ್ಲ ಮಾರಕಾಸ್ತ್ರಗಳನ್ನ ಹಿಡ್ಕೊಂಡು ರೆಡಿ ಆಗ್ತಾ ಇದ್ದಾರೆ. ಸೊ ಅಲ್ಲಿ ಅವರಿಗೆ ಪ್ರಚೋದನೆ ಆಲ್ರೆಡಿ ಸಿಕ್ಕಿತ್ತು. ಅಲ್ಲಿ ಅವರದ್ದು ಟಾಸ್ಕು ಶಾಂತಿ ಭಂಗವನ್ನ ಮಾಡೋದಾಗಿತ್ತು ಅನ್ನೋದಕ್ಕೆ ಈ ದೃಶ್ಯ ಸಾಕ್ಷಿ ಹೇಳ್ತಾ ಇದೆ. ಇಂತಹ ಸಾಕಷ್ಟು ದೃಶ್ಯಾವಳಿಗಳು ಅಲ್ಲೇ ಇದ್ದಂತಹ ಹಲವು ಸಿಸಿಟಿವಿಯಲ್ಲಿ ಸೆರೆಯಾಗೋದ್ರ ಮೂಲಕ ಗೊತ್ತಾಗ್ತಾ ಇದೆ. ಕಲ್ಲಿನಿಂದ ಅಂಗಡಿಯ ಬೀಗವನ್ನ ಒಡೆಯೋ ಕೆಲಸವನ್ನ ಕೂಡ ಮಾಡ್ತಾರೆ ಇಲ್ಲಿ ಕಿಡಿಗೇಡಿಗಳು, ಉದ್ರಿಕ್ತ ಕಿಡಿಗೇಡಿಗಳು. ಕಿಡಿಗೇಡಿಗಳಿಗೆ ಏನೇನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರು, ಎಂತೆಂತ ಅನಾಹುತವನ್ನು ಮಾಡಿದ್ದಾರೆ ಅನ್ನೋದಕ್ಕೆ ಇದು ಉದಾಹರಣೆ. ಕೈಯಲ್ಲಿ ರಾಡ್ ಹಿಡಿದು ಕಲ್ಲು ತೂರಾಟವನ್ನ ಒಂದ್ ಕಡೆಗೆ ಕಿಡಿಗೇಡಿಗಳ ಗುಂಪು ಮಾಡ್ತಾ ಇದೆ, ಇನ್ನೊಂದ್ ಕಡೆಗೆ ಕಲ್ಲಿನಿಂದ ಅಂಗಡಿಯ ಬೀಗವನ್ನ ಒಡೆದು ಅಲ್ಲಿ ಲೂಟಿ ಮಾಡೋದಾಗಿತ್ತೋ ಅಥವಾ ಆ ಅಂಗಡಿಗೆ ಹಾನಿ ಮಾಡೋದಾಗಿತ್ತೋ ಗೊತ್ತಿಲ್ಲ ನಮಗೆ. ನಿಮ್ಗೀಗ ದೃಶ್ಯ ತೋರಿಸ್ತಾ ಇದೀವಿ ನಾವು. ನೋಡಿ, ಇಲ್ಲೊಬ್ಬನ ನೋಡ್ಬೋದು ನೀವು. ಈತ ಕಲ್ಲನ್ನು ಹೆಂಗ್ ಹೊಡಿಬೇಕು ಅಂತ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದಾನೆ. ಮಹಾಪುರುಷ, ಕಲ್ಲನ್ನ ಹಿಂಗ್ ಹೊಡಿರಿ, ಈ ಕಡೆಗೆ ತಳ್ಳಿ, ಈ ಕಡೆಗೆ ಹಾಕಿ, ಹಿಂಗ್ ಹೆಸಿರಿ, ಈ ಡೈರೆಕ್ಷನ್ ಹಾಕಿ ಅಂತ ಹೇಳ್ಬಿಟ್ಟು ಒಬ್ಬ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದಾನೆ. ಆ ಇನ್ಸ್ಟ್ರಕ್ಷನ್ ಅನ್ನ ಉಳಿದವರು ಫಾಲೋ ಮಾಡ್ತಾ ಇದ್ದಾರೆ. ಇದು ಸರಿಯಾಗಿರುವಂತಹ ಮತ್ತೊಂದು ದೃಶ್ಯ, ಒಬ್ಬರ ಮೊಬೈಲ್ ನಲ್ಲಿ ಸರಿಯಾಗಿರುವಂತಹ ದೃಶ್ಯ. ಪೂರ್ವ ನಿಯೋಜಿತ ಷಡ್ಯಂತ್ರ ಅನ್ನೋದಕ್ಕೆ ಇದಕ್ಕಿಂತ ಇನ್ನೇನು ಸಾಕ್ಷಿ ಬೇಕು? ಇದು ಸಣ್ಣ ಘಟನೆನಾ? ಇದನ್ನ ನಾವು ಸೌಹಾರ್ದತೆಯ ಪರಾಕಾಷ್ಠೆ ಅಂತ ಕರಿಬೇಕಾ? ಪ್ರಶ್ನೆ ಕೇಳ್ತೀವಿ. ನೋಡಿ, ಅಂಥದ್ದೇ ದೃಶ್ಯ. ಇದು ಭಯವನ್ನ ಉತ್ಪಾದನೆ ಮಾಡೋದಲ್ಲದೆ ಇನ್ನೇನು? ಭಯವನ್ನ ಉತ್ಪಾದನೆ ಮಾಡ್ತಾ ಇರುವಂತಹ ಭಯೋತ್ಪಾದಕರಲ್ಲದೆ ಇನ್ನೇನು ಇವರು? ಸಮಾಜದಲ್ಲಿ ಯಾರು ಭಯವನ್ನು ಉತ್ಪಾದನೆ ಮಾಡ್ತಾರೆ ಅವ್ರಿಗೆ ಭಯೋತ್ಪಾದಕರು ಅಂತಾನೆ ಕರಿಬೇಕು. ಇವ್ರು ಯಾರು ಹಂಗಾದ್ರೆ? ಇವ್ರು ಮಾಡ್ತಾ ಇರುವಂತಹ ಕೆಲಸ ಏನು ಹಂಗಾದ್ರೆ? ಒಬ್ಬ ಕಲ್ಲನ್ನು ಎಸಿತಾ ಇದ್ದಾನೆ, ಈ ಡೈರೆಕ್ಷನ್ ಎಸಿಬೇಡ, ಇನ್ನೊಂದ್ ಸ್ವಲ್ಪ ಫೋರ್ಸ್ ಕೊಟ್ಟು ಹೊಡಿ ಅಂತ ಹೇಳೋ ಹಾಗೆ ಕಾಣಿಸ್ತಾ ಇದೆ ಇನ್ನೊಬ್ಬನ ಇನ್ಸ್ಟ್ರಕ್ಷನ್. ಸಾಕ್ಷಿ ಇದೆ ಇದರಲ್ಲಿ. ಇದಕ್ಕೂ ಸಮಜಾಯಿಷಿ ಏನಾದ್ರು ಸಿಗುತ್ತಾ? ಅವ್ನು ಹೊಡಿಬೇಡಿ ಅಂತ ಇದ್ದ ಅಂತ ಬೇಕಾದ್ರೆ ನಾಳೆ ಒಂದ್ 4 ಜನ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಯಾನವನ್ನು ಶುರು ಮಾಡಿದ್ರು ಆಶ್ಚರ್ಯ ಇಲ್ಲ. ಸಮಾಜದಲ್ಲಿ ಕೊಳಕು ಮನಸ್ಥಿತಿಯ ಜನ ನಮ್ಮ ಸಮಾಜದಲ್ಲಿ ಹೆಂಗಿದ್ದಾರೆ ಅನ್ನೋದಕ್ಕೆ ಇಂಥ ಘಟನೆಗಳ ಸಾಕ್ಷಿ ಹೇಳ್ತಾ ಇದೆ. ನೋಡಿ, ಇನ್ನೊಂದು ದೃಶ್ಯ ಈಗ ಬಂತು ನೋಡಿ. ಶಟ್ಟರ್ ಎಳೆದಿರುವಂತಹ ಅಂಗಡಿಯ ಬೀಗವನ್ನ ಒಡೆಯೋದಕ್ಕೆ ಈತ ಪ್ರಯತ್ನ ಪಡ್ತಾ ಇದ್ದಾನೆ. ಯಾವ ಪ್ರಮಾಣದಲ್ಲಿ ಕಲ್ಲನ್ನು ಎತ್ತಾಕ್ತಾ ಇದ್ದಾನೆ ಬೀಗ ಮುರಿಯೋದಕ್ಕೆ? ಒಂದು ಅಂಗಡಿಗೆ ಹಾನಿ ಮಾಡಬೇಕಾಗಿತ್ತು ಅನ್ನೋದು ಉದ್ದೇಶ, ಇನ್ನೊಂದು ಸುಲಿಗೆ ಮಾಡಬೇಕು ಅಂತ ಇದಿರಬಹುದು, ಯಾರಿಗ್ ಗೊತ್ತು? ಪರಿಸ್ಥಿತಿಯ ದುರ್ಲಾಭವನ್ನ ಪಡೆಯೋದಕ್ಕೆ ಈತ ಮುಂದಾಗ್ತಾ ಇರಬಹುದು. ಆ ಕಲ್ಲನ್ನ ಎತ್ತಿ ಹಾಕೋಷ್ಟು ಶಕ್ತಿ ಈತನ ದೇಹದಲ್ಲಿ ಇಲ್ಲ. ಬಟ್ ಮನಸ್ಸಲ್ಲಿರುವಂತಹ ಕೊಳಕು ವಿಕೃತಿ ಮಾತ್ರ ಎಂಥದ್ದು ಅನ್ನೋದಕ್ಕೆ ಇದು ಸಾಕ್ಷಿ. ಕಲ್ಲು ಎತ್ತಿಟ್ಕೊಳ್ಳೋದಕ್ಕೆ ಅವನಿಗೆ ಆಗ್ತಾ ಇಲ್ಲ, ಆದ್ರೆ ಹಾನಿ ಮಾಡಬೇಕು, ನಾಶ ಮಾಡಬೇಕು, ಲಾಸ್ ಮಾಡಬೇಕು ಅನ್ನೋದು ಆತನ ಮನಸ್ಥಿತಿ. 2-3 ಸಲ ಟ್ರೈ ಮಾಡ್ತಾನೆ. ಈ ದೃಶ್ಯ ಅಂತೂ ಇದು ಕ್ರಿಯೇಟೆಡ್ ಷಡ್ಯಂತ್ರ, ಕಾನ್ಸ್ಪಿರಸಿ ಅನ್ನೋದಕ್ಕೆ ಬಹಳ ದೊಡ್ಡ ಸಾಕ್ಷಿ. ತಲೆಗೊಬ್ಬ ಟೊಪ್ಪಿ ಹಾಕೊಂಡು ಅಲ್ಲಿ ಹೇಳ್ತಾ ಇದ್ದಾನೆ, ಈ ಕಡೆ ಎಸಿಯಪ್ಪ, ಆ ಕಡೆ ಎಸಿಯಪ್ಪ, ಹಿಂಗೆ ಎಸಿ, ಇನ್ನೂ ಜೋರಾಗಿ ಎಸಿ ಅಂತ. ಆಂಬಿಯನ್ಸ್ ಬಿಟ್ರೆ ಗೊತ್ತಾಗುತ್ತೆ ಅವ್ನು ಏನು ಹೇಳ್ತಾ ಇದ್ದಾನೆ ಅಂತ. ನೋಡಿ, ಕೇಳಿಸ್ಕೊಳ್ಬೋದು ನೀವು. ಆ ಕಡೆ ಎಸಿ, ಈ ಕಡೆ ಎಸಿ ಅಂತ ಹೇಳ್ತಾ ಇದ್ದಾರೆ, ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದಾರೆ. ಇವನು ಇಲ್ಲೆಂತ ಮನೆ ಹಾಳ ಹಾಗಾದ್ರೆ? ಒಂದು ಸಮುದಾಯದ ಅಂದ್ರೆ ಒಂದು ವರ್ಗದ ಜನ ಸೇರಿದ್ದಾರೆ, ಅಷ್ಟು ಜನ ಸೇರಿದ್ದಾರೆ ಅಲ್ಲಿ.
ಅಷ್ಟು ಜನ ಸೇರಿದ್ದಾರೆ. ಪರಿಸ್ಥಿತಿ ಕ್ಷಣ ಕ್ಷಣಕ್ಕೂ ಹದಗೆಟ್ಟು ಹೋಗ್ತಾ ಇದೆ. ಅದ್ರ ದುರ್ಲಾಭವನ್ನ ಪಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಒಂದಷ್ಟು ಜನಕ್ಕೆ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದಾರೆ. ನೋಡಿ, ಟೋಪಿ ಹಾಕೊಂಡಿದ್ದಾನೆ. ಯಾವುದೇ ಕಾರಣಕ್ಕೂ ಅದನ್ನ ಮುಖ ಸಿಗಬಾರ್ದು, ಇನ್ವೆಸ್ಟಿಗೇಷನ್ ಅನ್ನ ಎದುರಿಸಬಾರ್ದು ಅಂತ ಹೇಳಿ ಫುಲ್ ಫ್ಲೆಡ್ಜ್ ಪ್ಲಾನ್ ಜೊತೆಗೆ ಬಂದಿದ್ದಾನೆ ಅಂತ. ಇಂಥ ಅಯೋಗ್ಯರನ್ನ ನಾವು ಏನಂತ ಕರಿಬೇಕು? ನಾಗಮಂಗಲದ ಜನ ನಿದ್ದೆ ಮಾಡಿಲ್ಲ, ನೆಮ್ಮದಿ ಹೋಗ್ಬಿಟ್ಟಿದೆ. ನಾವಿಷ್ಟ ದಿನ ನಾಗಮಂಗಲದ ಜನ ಹೇಳ್ತಾ ಇದ್ರು, ನಾವಿಷ್ಟ ದಿನ ಅಲ್ಲೆಲ್ಲೋ DJ ಹಳ್ಳಿ ದಗದಗ, ಹುಬ್ಬಳ್ಳಿ ದಗದಗ, ಮಂಗಳೂರು ದಗದಗ ಅಂತ ಇದ್ವಿ. ಈಗ ನಮ್ಮದೇ ನಾಗಮಂಗಲದಲ್ಲಿ ದ್ವೇಷದ ಬೆಂಕಿ ಯಾವ ಪ್ರಮಾಣದಲ್ಲಿ ಹಬ್ಬಿತ್ತು ಡೀಟೇಲ್ಸ್ ಕೊಡ್ತೀನಿ ಈಗ. ನಾಗಮಂಗಲದ ಗಲಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಮಾಹಿತಿ ಕೊಡ್ತಾ ಇದ್ವಿ. ದ್ವೇಷದ ಬೆಂಕಿ ಹೇಗೆ ಕಿಚ್ಚು ಹಚ್ಚಿಸಿತ್ತು, ದ್ವೇಷದ ಜ್ವಾಲೆ ಹೆಂಗಿತ್ತು, ಕಂಡಲ್ಲಿ ಅಂಗಡಿಗಳನ್ನ ಧ್ವಂಸ ಮಾಡೋದಕ್ಕೆ ಹೇಗೆ ಮುಂದಾಗಿದ್ರು. ಈಗ ಮತ್ತೊಂದು ದೃಶ್ಯ ಬಂತು ನೋಡಿ. ಇದರಲ್ಲಿ ಬಹಳ ಕ್ಲಿಯರ್ ಕಟ್ ಆಗಿ ಕೈಗಳಲ್ಲಿ ಕಲ್ಲು ಹಿಡಿದು ಕಾಯ್ತಾ ಇರೋದು ಗೊತ್ತಾಗುತ್ತೆ. ಪ್ರೊಸೆಷನ್ ನ ಒಂದಷ್ಟು ಗುಂಪು ಮುಂದಕ್ಕೆ ಬರ್ತಾ ಇದ್ದ ಹಾಗೆ ಕತ್ತಲೆಯಲ್ಲಿ ಇದ್ದಂತಹ ಮತಿಗೇಡಿಗಳು ಕಲ್ಲನ್ನ ಅವ್ರ ಕಡೆಗೆ ಎಸಿತಾರೆ. ಆಲ್ರೆಡಿ ಸ್ಟಾಕ್ ಇಟ್ಕೊಂಡಿದ್ರು ಅವರು ಕಲ್ಲುಗಳನ್ನ. ಇದು ಆಕಸ್ಮಿಕ ಘಟನೆ ಅಲ್ಲ ಗೃಹ ಸಚಿವರೇ, ಪರಮೇಶ್ವರ್ ಸರ್, ಇದು ಆಕಸ್ಮಿಕ ಘಟನೆ ಅಲ್ಲ ಅನ್ನೋದಕ್ಕೆ ಇದು ಸಾಕ್ಷಿಗಳು. ಬೈಕ್ ಶೋರೂಮ್ಗೆ ಬೆಂಕಿಯನ್ನ ಹಾಕುವಂತಹ ಸಂದರ್ಭದ ದೃಶ್ಯವನ್ನ ಕೂಡ ನಿಮಗೆ ನಾವು ತೋರಿಸ್ತೀವಿ. ಬೈಕ್ ಶೋರೂಮ್ಗೆ ನುಗ್ತಾರೆ, ಅಲ್ಲಿದ್ದಂತಹ ಬೈಕ್ಗಳನ್ನ ಎಳೆದು ಹಾಕ್ತಾರೆ. ನೋಡಿ, ಲಕ್ಷಾಂತರ ರೂಪಾಯಿ ನಷ್ಟವನ್ನ ಒಮ್ಮೆಲೆಗೆ ಹೆಂಗ್ ಮಾಡ್ತಾರೆ ಅಂತ. ಇನ್ನೊಬ್ಬ ಅಲ್ಲಿ ಕೈಯಲ್ಲಿ ದೊಣ್ಣೆ ಹಿಡ್ಕೊಂಡು ಬೇರೆ ಬೇರೆ ಬೈಕ್ಗಳಿಗೆ ಹಾನಿ ಮಾಡ್ತಾ ಇರುವಂತಹ ದೃಶ್ಯ ಕೂಡ ಸರಿಯಾಗಿದೆ, ಅದನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಮತ್ತೊಬ್ಬ ಬೈಕ್ ಶೋರೂಮ್ ಒಳಗಿದ್ದಂತಹ ಚೇರ್ನೆಲ್ಲ ಎಸಿತಾನೆ. ಯಾರ ಮನೆದದು? ಇವನ್ ಮನೆದ? ಇವನ್ ಮನೆ ಚೇರ್ಗಳನ್ನ ಹಿಂಗೆ ಎಸಿತಾ ಇದ್ದ ಅವನು. ಯಾರ್ದೋ ಚೇರು ದೊಂಬಿ ಆಗ್ತಾ ಇದೆ, ಗಲಾಟೆ ಆಗ್ತಾ ಇದೆ ಅಂತ ಹೇಳಿದ್ರೆ ತನ್ನ ಮನಸ್ಸಿನ ವಿಕೃತಿನ ಆಚೆ ಹಾಕ್ಬಿಡೋಣ, ಇದೇ ಚಾನ್ಸು ಅನ್ನೋ ರೀತಿ ವರ್ತಿಸಿರುವಂತಹ ದೃಶ್ಯ ಇದು. ಇವರನ್ನ ಅಯೋಗ್ಯರು ಅನ್ನದೆ ಇನ್ನೇನ್ ಅನ್ಬೇಕು? ಪ್ರಶ್ನೆ ಇದೆ. ಹದ್ದು ಮೀರಿ ವರ್ತನೆ ಮಾಡ್ತಾ ಇರೋರು ಕ್ಷಣ ಮಾತ್ರದಲ್ಲಿ ಎಷ್ಟು ಲಾಸ್ ಅನ್ನ ಒಂದು ಬೈಕ್ ಶೋರೂಮ್ಗೆ ಮಾಡ್ತಾರೆ ಅನ್ನೋದಕ್ಕೆ ಇದು ಸಾಕ್ಷಿ. ನೋಡಿ, ಯಾವ್ದ್ಯಾವ್ದೋ ಬೈಕು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತಹ ವಸ್ತುಗಳನ್ನ ಮುಚ್ಚಿ ಬಿಡೋದ್ರೊಳಗಡೆ ಹಾನಿ ಮಾಡ್ತಾರೆ. ಅವ್ರ ಜೇಬಿಂದ ಏನ್ ಹಾಕಿರೋ ದುಡ್ಡು, ಇನ್ವೆಸ್ಟ್ಮೆಂಟ್, ಬಂಡವಾಳ ಏನೋ ಹೋಗ್ಬೇಕಾಗಿಲ್ಲ. ಕಷ್ಟಪಟ್ಟು ದುಡಿದು ಒಂದು ಬೈಕ್ ತಗೊಳ್ಳೋ ಯೋಗ್ಯತೆ ಇಲ್ದವ್ರೆ ಅಲ್ಲಿ ಬಂದಿರೋದು. ಇನ್ನು ಯಾವ್ಯಾವ ತರ ಸೈಕೋ ಮನಸ್ಥಿತಿಗಳಿರುತ್ತೆ ನೋಡಿ. ಒಮ್ಮೆಲೆಗೆ ನುಗ್ತಾರೆ. ಬೈಕ್ ಶೋರೂಮ್ ಏನ್ ಮಾಡಿತ್ತು? ಈಗ ಗಲಾಟೆ ವಿಚಾರ ಅಥವಾ ತಗಾದೆ ವಿಚಾರ ಏನು? ಈ ರೋಡಲ್ಲಿ ಪ್ರೊಸೆಷನ್ ಹೋಗ್ಬಾರ್ದು ಅಂತ. ಶೋರೂಮ್ಗೆ ಯಾಕೆ ನುಗ್ಗಿದ್ರಿ? ಹಂಗಾದ್ರೆ ಶೋರೂಮ್ ನುಗ್ಬಿಟ್ಟು ಬೈಕ್ಗಳನ್ನೆಲ್ಲ ಆಚೆ ಯಾಕೆ ಹಾಕಿದ್ರಿ? ಹಾಗಾದ್ರೆ ನೀವು ಗಳಿಸಿದ್ದೇನು? ನೀವು ದುಡ್ದು, ನೀವು ಇನ್ವೆಸ್ಟ್ ಮಾಡಿ ನೀವು ನಡೆಸ್ತಾ ಇದ್ದಿದ್ದು ಶೋರೂಮ್ ಅದು. ಯಾರ್ದೋ 16 ವರ್ಷದ ದುಡಿಮೇರಿ. ನಿಮ್ಮ ದ್ವೇಷದ ಬೆಂಕಿಗೆ, ನಿಮ್ಮ ಮನಸ್ಸಿನ ವಿಕೃತಿಗೆ ಅವ್ರಿಗೆ ಯಾಕೆ ಹಾನಿ ಮಾಡ್ತೀರಾ? ಝೀರೋ ಇಂದ ಸ್ಟಾರ್ಟ್ ಮಾಡ್ಬೇಕೀಗ. ಅವರೆಲ್ಲ ಕೊಡ್ತೀರಾ ನೀವು ಪರಿಹಾರನ? ನಿಮ್ ಜೇಬಿಂದ ಕೊಡ್ತೀರಾ? ಆಯ್ತು, ನಾನೇನೋ ಆವೇಶದಲ್ಲಿ ಮಾಡ್ಬಿಟ್ಟೆ, ತಗೋ ಪರಿಹಾರ ಅಂತ ಕೊಡೋಷ್ಟು ದಮ್ ಇದೆಯಾ ನಿಮ್ಗೆ? ಎದೆಗಾರಿಕೆ ಇದೆಯಾ? ನನಗೆ ಮೂಲಭೂತ ಪ್ರಶ್ನೆ ಕಾಡ್ತಾ ಇರೋದು, ಪ್ರೊಸೆಷನ್ ಹೋಗ್ತಾ ಇದ್ದಿದ್ದು ದಾರಿಯಲ್ಲಿ, ರಸ್ತೆಯಲ್ಲಿ. ಆ ರಸ್ತೆ ಸಾರ್ವಜನಿಕರಿಗೆ ಸೇರಿದ್ದು ಅಂದ್ಮೇಲೆ ತಗಾದೆ ಎಲ್ಲಿಂದ ತೆಗಿಬೇಕು? ಯಾಕೆ ತೆಗಿಬೇಕು? ಯಾರ್ದೋ ಎದೆ ಮೇಲೆ ಪ್ರೊಸೆಷನ್ ಹೋಗಿದ್ದಿದ್ರೆ ಕೇಳ್ಬೋದು, ಹೌದು ನನ್ನ ಮನೆ ಮೇಲೆ ಅಥವಾ ನನ್ನ ಎದೆ ಮೇಲೆ ಹೋಗ್ತಾ ಇದೆ, ನೀವು ಮಾಡಬೇಡಿ ಅಂತ. ಪ್ರೊಸೆಷನ್ ಹೋಗ್ತಾ ಇದ್ದಿದ್ದು ಸಾರ್ವಜನಿಕ ರಸ್ತೆಯಲ್ಲಿ. ರೈಟ್ ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನಮ್ಮ ಇಬ್ಬರು ಪ್ರತಿನಿಧಿಗಳು, ರೋಹಿತ್ ಹಾಗೂ KP ನಾಗರಾಜ್. ರೋಹಿತ್, ಸದ್ಯಕ್ಕೆ ಸ್ಪಾಟ್ ನಲ್ಲಿ ಏನಾಗ್ತಾ ಇದೆ? ಪರಿಸ್ಥಿತಿ ಅಂತೂ ತಹಬದಿಗೆ ಬಂದಿದೆ ಅಂತ ಮೇಲ್ನೋಟಕ್ಕೆ ಅನಿಸ್ತಾ ಇದೆ. ಬಟ್ 46 ಜನರ ಗುಂಪು ಮಾತ್ರ ಅಲ್ಲ, ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇದೊಂದು ಕಾನ್ಸ್ಪಿರಸಿ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ತನಿಖೆ ಹೆಂಗ್ ಸಾಗ್ತಾ ಇದೆ, ಅದ್ರ ಬಗ್ಗೆ ಡೀಟೇಲ್ಸ್ ಏನೇನು ಕೊಡ್ತೀರಿ? ಖಂಡಿತ ಮಮತಾ, ಈ ಮೊಬೈಲ್ ವಿಷನ್ ಮತ್ತು CCTV ವಿಷನ್ನ ಗಮನಿಸಿದ್ರೆ ಕೇವಲ 46 ಜನ ಇಲ್ಲ, 100-150ಕ್ಕೂ ಹೆಚ್ಚು ಜನರು ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅಂತೇಳಿ ಕೂಡ ಮೇಲ್ನೋಟಕ್ಕೆ ಕಾಣ್ತಾ ಇರುವಂಥದ್ದು. ಹಾಗಾಗಿ ಪೊಲೀಸ್ನವರು ಸಾಕಷ್ಟು ಆಯಾಮಗಳಲ್ಲಿ ಈ ಒಂದು ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಸದ್ಯದ ಮಾಹಿತಿ ಪ್ರಕಾರ 60ಕ್ಕೂ ಹೆಚ್ಚು ಜನರನ್ನು ವಶಕ್ಕೆ ಪಡೆದಿದ್ದಾರೆ ಅಂತೇಳಿ ಕೂಡ ಮಾಹಿತಿ ಕೂಡ ಇರುವಂಥದ್ದು. ಸದ್ಯ ಏನು ಸಚಿವ ಚಲುವರಾಯಸ್ವಾಮಿ ಅವರು ಕೂಡ ಇವಾಗ ಏನು ಈಗ ಎಲ್ಲ ಸ್ಥಳಕ್ಕೂ ಕೂಡ ಭೇಟಿ ನೀಡಿದ್ದಾರೆ. ಆಗಿರುವಂತಹ ಘಟನೆಗಳ ಬಗ್ಗೆ ವಿವರವನ್ನು
ತೆಗೆದುಕೊಂಡಿರುವಂಥದ್ದು. ಇದೀಗ ನಾಗಮಂಗಲದ ತಾಲೂಕು ಕಚೇರಿಯಲ್ಲಿ ಸಭೆಯನ್ನು ಸಹ ಮಾಡ್ತಾ ಇದ್ದಾರೆ. ಪರಿಸ್ಥಿತಿಗೆ ಯಾವೆಲ್ಲ ವಿಚಾರಗಳು ಕಾರಣ, ಈ ಒಂದು ವಿಚಾರಕ್ಕೆ ಯಾರ ಕುಮ್ಮಕ್ಕಿದೆಯಾ, ಈ ಹಿಂದೆಯೂ ಕೂಡ ಗಲಾಟೆ ಇದಕ್ಕೂ ಸಾಮ್ಯತೆ ಇದೆಯಾ ಎಂಬ ನಿಟ್ಟಿನಲ್ಲಿ ಪೊಲೀಸ್ ಅಧಿಕಾರಿಗಳು ಮತ್ತೆ ಇಲ್ಲಿನ ತಾಲೂಕು ಆಡಳಿತದ ಅಧಿಕಾರಿಗಳ ಹತ್ರ ಒಂದಷ್ಟು ಮಾಹಿತಿಗಳನ್ನು ಕೂಡ ಸಂಗ್ರಹ ಮಾಡ್ತಾ ಇದ್ದಾರೆ. ಅದಾದ ಬಳಿಕವಾಗಿ ಒಂದು ಪ್ರೆಸ್ ಮೀಟ್ ಮಾಡಿ ಅದನ್ನ ಬ್ರೀಫ್ ಮಾಡುವಂತ ಕೆಲಸಗಳು ಕೂಡ ಆಗುತ್ತೆ. ಒಟ್ಟಾರೆ ಈ ಒಂದು ಪ್ರಕರಣ ಒಬ್ಬಿಬ್ರು ಮಾಡಿರೋದಲ್ಲ, 100-150ಕ್ಕೂ ಹೆಚ್ಚು ಮಂದಿ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ. ಪ್ರೀ ಪ್ಲಾನ್ ಮಾಡಿ ಈ ಒಂದು ಪ್ರಕರಣ ಅಂದ್ರೆ ಈ ಒಂದು ಗಲಭೆಯನ್ನ ಮಾಡ್ಬೇಕಂತ ಹೇಳಿ ಪ್ರೀ ಪ್ಲಾನ್ ಕೂಡ ಮಾಡಿರುವಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಂಡು ಬರ್ತಾ ಇರುವಂಥದ್ದು. ಯಾಕಂದ್ರೆ ಆ CCTV ದೃಶ್ಯದಲ್ಲಿ ಮಾಸ್ಕ್ ಹಾಕೊಂಡು ಓಡಾಡುವಂಥ ದೃಶ್ಯಗಳಾಗ್ಬೋದು, ಮತ್ತೆ ಬೀಗವನ್ನ ಒಡೆಯುವಂಥ ದೃಶ್ಯಗಳು, ಜೊತೆಗೆ ಬಾಟಲ್ ಅಂದ್ರೆ ಪೆಟ್ರೋಲ್ ಬಾಂಬ್ ಏನಿದಾವೆ ಅದನ್ನ ಸಂಗ್ರಹಿಸುವಂತಹ ವಿಜುವಲ್ಗಳೆಲ್ಲವನ್ನ ನೋಡಿದ್ರೆ ಸಂಪೂರ್ಣವಾಗಿ ಇದೊಂದು ಪ್ರೀ ಪ್ಲಾನ್ ಅಂತೇಳಿ ಕೂಡ ಸ್ಪಷ್ಟವಾಗಿ ಕಾಣ್ತಾ ಇರುವಂಥದ್ದು. ಮಮತಾ. ಓಕೆ ರೋಹಿತ್, ಹಾಗೆ ಸಂಪರ್ಕದಲ್ಲಿರಿ. KP ನಾಗರಾಜ್, ಡಾಕ್ಟರ್ G ಪರಮೇಶ್ವರ್ ಅವರ ಹೇಳಿಕೆ ಸಣ್ಣ ಪ್ರಮಾಣದ ಘಟನೆ, ಇದು ಸಣ್ಣದಾಗಿ ಮುಗ್ದೋಗಿದೆ, ಇದನ್ನ ಕೋಮು ಗಲಭೆ ಅಂತೆಲ್ಲ ಹೇಳಕ್ ಆಗಲ್ಲ ಅಂತ ಹೇಳಿದ್ದಾರೆ. ಮತ್ತೆ ಇದನ್ನ ಏನಂತ ಕರಿಬೇಕು? ಸೌಹಾರ್ದತೆಯ ಪರಾಕಾಷ್ಠೆಯನ್ನ ಮೆರೆದಿದ್ದಾರೆ ಉದ್ರಿಕ್ತರು ಅಂತ ಏನಾದ್ರೂ ಕರಿಬೇಕಾ? ಇಷ್ಟೊಂದು ಸೆನ್ಸಿಟಿವ್ ವಿಚಾರದಲ್ಲಿ ಘಟನೆ ಆಗೋಗಿದೆ, ನಿಭಾಯಿಸ್ತೀನಿ ಅಂತ ಹೇಳೋದು ಬಿಟ್ಟು ಸಣ್ಣದು ದೊಡ್ಡದು ಅಂತ ವ್ಯಾಖ್ಯಾನ ಕೊಡೋದಕ್ಕೆ ಹೋಗ್ತಾರಲ್ಲ, ಏನ್ ಹೇಳ್ಬೇಕು ಅಂತ? ಇಲ್ಲಿ ಒಂದು ವ್ಯತ್ಯಾಸ ಆಗಿರ್ಬೋದೇನೋ ಮಮತಾ, ಏನು ಅಂದರೆ ಪರಮೇಶ್ವರ್ ಅವ್ರಿಗೆ ಬ್ರೀಫ್ ಮಾಡುವಂಥ ಅವರ ಇಲಾಖೆ ಆಫೀಸರ್ಸ್ ಅವ್ರನ್ನ ದಾರಿ ತಪ್ಪಿಸ್ತಾ ಇರ್ಬೋದು, ಆದರೆ ಅವರು ಅಟ್ಲೀಸ್ಟ್ ಮಾಧ್ಯಮಗಳನ್ನ ಅದ್ರ ನೋಡಬೇಕಾಗಿದೆ. ಯಾಕಂದರೆ ಬರ್ತಾ ಇರುವಂಥ ದೃಶ್ಯಾವಳಿಗಳು ಯಾವುದೋ ಸಿನಿಮಾದ ಶೂಟಿಂಗ್ನ ದೃಶ್ಯಾವಳಿಗಳೆಲ್ಲ, ಸಿಕ್ಕಿರುವಂಥ CCTV ಫುಟೇಜ್ಗಳು ಯಾವುದೋ ಯಾರೋ ಕ್ರಿಯೇಟ್ ಮಾಡಿರುವಂಥ CCTVಗಳ ದೃಶ್ಯಗಳೆಲ್ಲ ಮಮತಾ. ನಾಗಮಂಗಲದಲ್ಲಿ ಹೆಜ್ಜೆ ಹೆಜ್ಜೆಗೂ ಪುಂಡಾಟಿಕೆಯ ಪರಮಾವಧಿತನ ನಡೆದಿರುವಂಥದ್ದು ಮಮತಾ. ನಾವು ಬೆಳಗ್ಗೆಯಿಂದಲೂ ಕೂಡ ಗಮನಿಸ್ತಾ ಇದ್ದೀವಿ, ಎಲ್ಲಿ ಕಣ್ಣಿಗೆ ಕಾಣುತ್ತೋ ಅಲ್ಲಿಗೆ ಕಲ್ಲು, ಎಲ್ಲಿ ಕಣ್ಣಿಗೆ ಕಾಣುತ್ತೋ ಅಲ್ಲಿ ಬೆಂಕಿ, ಈ ರೀತಿಯಾಗಿ ಒಂದು ಸಿನಿಮಾಗಳಲ್ಲಿ ನೋಡ್ತೀವಲ್ಲ ಮಮತಾ, ಅದೇ ರೀತಿಯಾಗಿ ಪುಂಡರು ಟಾರ್ಗೆಟ್ ಮಾಡಿಕೊಂಡು ದಾಂಧಲೆಗಳನ್ನು ಮಾಡಿರುವಂಥದ್ದು. ನಿರ್ದಿಷ್ಟವಾಗಿ ಇಂತಿಂಥವರ ಇದಕ್ಕೆ ಬೆಂಕಿ ಹಚ್ಚಬೇಕು, ನಿರ್ದಿಷ್ಟವಾಗಿ ಇಂತಿಂಥ ಕಡೆಗೆ ಕಲ್ಲು ಹೊಡಿಬೇಕು ಅನ್ನುವಂಥ ರೀತಿಯಲ್ಲಿ ಟಾರ್ಗೆಟ್ ಮಾಡಿಕೊಂಡು ಮಾಡಿರುವಂಥದ್ದು. ಇದನ್ನು ಗೃಹ ಸಚಿವರು ಬಹಳ ಚಿಕ್ಕ ವಿಚಾರ ಅಥವಾ ಏನೋ ದೊಡ್ಡದೇನು ನಡೆದೇ ಇಲ್ಲ ಅನ್ನುವಂಥ ಅರ್ಥದಲ್ಲಿ ಮಾತಾಡ್ತಾರೆ ಅನ್ನೋದಾದರೆ, ದೊಡ್ಡದು ಅಂದರೆ ಅವ್ರ ಅರ್ಥದಲ್ಲಿ ಇನ್ನೇನೋ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಇದಕ್ಕಿಂತಲೂ ದೊಡ್ಡ ಮಟ್ಟದ ಪುಂಡ ಇಷ್ಟು ಅಂದರೆ ಒಂದು ಶೋರೂಮನ್ನು ಸಂಪೂರ್ಣವಾಗಿ ಧ್ವಂಸ ಮಾಡಿ ಅಲ್ಲಿರುವಂಥ ವೆಹಿಕಲ್ಗಳನ್ನ ರೋಡಿಗೆ ಎಳೆದು ಬೆಂಕಿ ಹಚ್ಚೋ ಲೆವೆಲಿಗೆ ಬಂದು ನಿಲ್ತಾರೆ ಅನ್ನೋದಾದರೆ, ಇದನ್ನು ನೀವು ಭಾಳ ಸಣ್ಣದು ಅಂತ ಗೃಹ ಸಚಿವರು ಹೇಳೋದಾದರೆ, ಹಂಗಾರೆ ದೊಡ್ಡ ಮಟ್ಟದ ಪುಂಡಾಟಿಕೆ ಅಂತ ಅಂದರೆ ಪರಮೇಶ್ವರ್ ಅವರ ಅರ್ಥದಲ್ಲಿ ಏನಿದೆಯೋ ನಮಗಂತೂ ಅರ್ಥ ಆಗ್ತಾ ಇಲ್ಲ. ಆದರೆ ಒಂದಂತೂ ಸತ್ಯ ಮಮತಾ, ನಿನ್ನೆ ಸಂಜೆ ಪುಂಡರು ಭಾಳ ದೊಡ್ಡ ಮಟ್ಟದ ಪುಂಡಾಟಿಕೆಯನ್ನು ಮಾಡಿರುವಂಥದ್ದು. ಕಿಡಿಗೇಡಿಗಳು ಅಕ್ಷರಶಃ ನಾಗಮಂಗಲಕ್ಕೆ ಬೆಂಕಿ ಹಚ್ಚುವಂಥ ರೀತಿಯಲ್ಲಿ ಒಂದು ಘಟನೆಗಳನ್ನ ಸೃಷ್ಟಿ ಮಾಡುವಂಥ ಕೆಲಸವನ್ನು ನಿನ್ನೆ ಮಾಡಿದ್ದಾರೆ. ಸಿಕ್ಕ ಕಡೆ ಕಲ್ಲು ಹೊಡೆದಿದ್ದಾರೆ, ಎಲ್ಲ ವೆಹಿಕಲ್ಗಳನ್ನ ಬೆಂಕಿ ಹಚ್ಚುವಂಥ ಕೆಲಸವನ್ನು ಮಾಡಿದ್ದಾರೆ. ಒಂದಂತೂ ಸ್ಪಷ್ಟವಾಗ್ತಾ ಇದೆ, ಅವರಿಗೆ ಯಾರ ಭಯಗಳು ಇಲ್ಲ ಮತ್ತು ತಮ್ಮನ್ನು ಯಾರೋ ಒಬ್ಬರು ರಕ್ಷಣೆ ಮಾಡ್ತಾರೆ ಅನ್ನುವಂಥವ್ರು ಇದ್ದರೆ ಮಾತ್ರ ಇಂಥದ್ದೊಂದು ಪುಂಡಾಟಿಕೆ ಮಾಡೋಕ್ಕೆ ಸಾಧ್ಯ. ಯಾರ ಭಯವೂ, ಕಾನೂನಿನ ಭಯ ಅಂತೂ ನಿರ್ದಿಷ್ಟವಾಗಿ ಯಾರಿಗೂ ಇಲ್ಲ, ಪೊಲೀಸರ ಭಯವಂತೂ ಇಲ್ಲದಂಥ ಕಾರಣಕ್ಕೋಸ್ಕರವಾಗಿ ಇಂಥದ್ದೊಂದು ಪುಂಡಾಟಿಕೆ ಹೆಜ್ಜೆ ಹೆಜ್ಜೆಗೂ ಕೂಡ ನಾಗಮಂಗಲದಲ್ಲಿ ನಡೆದು ಹೋಗಿದೆ ಮಮತಾ. ರೈಟ್, ಧನ್ಯವಾದ KP ನಾಗರಾಜ್ ಹಾಗೂ ರೋಹಿತ್ ತಮ್ಮೆಲ್ಲ ಮಾಹಿತಿಗಾಗಿ. ಸದ್ಯಕ್ಕಂತೂ ಪ್ರಶ್ನೆ ಇರೋದು ಒಂದೇ, ನಾಗಮಂಗಲದಲ್ಲಿ ಶಾಂತಿಗೆ ಭಂಗ ತಂದವರನ್ನ ಪೂರ್ಣ ಪ್ರಮಾಣದಲ್ಲಿ ಹೆಡೆಮುರಿ ಕಟ್ಟೋದು ಯಾವಾಗ? ದೃಶ್ಯಾವಳಿಗಳನ್ನ ನೋಡ್ತಾ ಇದ್ರೆ ನಿಮಗೆ ಅರ್ಥ ಆಗ್ಬೋದು ಅವ್ರ ಮನಸ್ಥಿತಿ ಎಂಥದ್ದು, ಎಷ್ಟು ಅಪಾಯಕಾರಿ ಸಮಾಜಕ್ಕೆ ಅಂತ.